ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಅಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈಗಾಗಲೇ ನಾವು GPSTRಗೆ ಸಂಬಂಧಪಟ್ಟಂಥ ವಿವರಣಾತ್ಮಕ ಪ್ರಶ್ನೋತ್ತರಗಳ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇದು ಇವತ್ತಿನ ತರಗತಿಯೊಳಗೆ ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಯಾವ ರೀತಿಯಾಗಿ ಬರ್ತವೆ, ಪ್ರಶ್ನೆಗಳು ಯಾವ ರೀತಿಯಾಗಿರ್ತವೆ ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಇಲ್ಲಿ ಮೊದಲನೇದಾಗಿ ಭಾರತ ವರ್ಷ, ಭಾರತದ ಭೌಗೋಳಿಕ ಲಕ್ಷಣಗಳು ಅಂತಕ್ಕಂಥದ್ದಿದೆ. ಅದರೊಳಗಡೆ ಭಾರತ ವರ್ಷದೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬರುತ್ತಪ್ಪ ಅಂದ್ರೆ, ಅಖಂಡ ಭಾರತಕ್ಕಿರ್ತಕ್ಕಂತಹ ವಿವಿಧ ಹೆಸರುಗಳು ಯಾವುವು ಅಂತಕ್ಕಂಥ ಕ್ವಶನನ್ನು 2 ಅಥವಾ 3 ಮಾರ್ಕ್ಸಿಗೆ ಏನಾದರೂ ಕ್ವಶನ್ ಕೇಳಿದ್ರೆ ನಮ್ಮ ಭಾರತ ದೇಶಕ್ಕಿರ್ತಕ್ಕಂಥ ವಿವಿಧ ಹೆಸರುಗಳು ಅಂತ ಬಂದಾಗ, ಒಂದನೇದು ಭಾರತ ವರ್ಷ. ಈ ಭಾರತ ವರ್ಷ ಅಂತಕ್ಕಂಥದ್ದು ಆಳ್ವಿಕೆ ಭರತ ವರ್ಷ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಬಂತಂದ್ರೆ, ಭರತ ಅಂತಕ್ಕಂತಹ ರಾಜ ಆಳ್ವಿಕೆ ಮಾಡಿದ್ದರಿಂದ ಭಾರತಕ್ಕೆ ಭರತ ಅಂತಕ್ಕಂಥ ಹೆಸರು ಬಂತು. ಇನ್ನು ಭಾರತಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಅಂತ ಬಂದಾಗ ಭರತಖಂಡ, ಆಮೇಲೆ ಸಿಂಧೂ ದ್ವೀಪ, ಬೃಹತ್ ಭಾರತ ಅಂತ, ಆಮೇಲೆ ಇನ್ನೊಂದು ಹೆಸರಿನಿಂದ ಜಂಬೂ ದ್ವೀಪ ಅಂತ ಕೂಡ ಕರೀತಾರೆ. ಭಾರತಕ್ಕಿರ್ತಕ್ಕಂತಹ ವಿವಿಧ ಹೆಸರುಗಳದೊಳಗೆ ಆಮೇಲೆ ಭಾರತ ವರ್ಷ 1, ಭರತಖಂಡ, ಸಿಂಧೂ ದ್ವೀಪ, ಬೃಹತ್ ಭಾರತ ಅಂತಕ್ಕಂತಹ ಈ 4 ಹೆಸರುಗಳಿಂದ ಭಾರತವನ್ನು ಅನೇಕ ವಿವಿಧ ರೀತಿಯ ಹೆಸರುಗಳಲ್ಲಿ ಕರೀತಾರೆ. ಇದು ಏನಾದರೂ 2 ಅಥವಾ 3 ಮಾರ್ಕ್ಸಿಗೆ ಕ್ವಶನ್ ಬಂತಂದ್ರೆ ನಾವು ಭಾರತ ವರ್ಷ, ಭರತಖಂಡ, ಸಿಂಧೂ ದ್ವೀಪ, ಬೃಹತ್ ಭಾರತ ಅಂತಕ್ಕಂಥ ಉತ್ತರಗಳು ನಮ್ಮ ಪ್ರಶ್ನೆ ಒಳಗಡೆ ಉತ್ತರಗಳು ಈ ರೀತಿಯಾಗಿ ಇರಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಏನಾಗಿದೆಪ್ಪ ಅಂತಂದ್ರೆ, ಭಾರತದ ಭೌಗೋಳಿಕ ಲಕ್ಷಣಗಳು 2 ಅಥವಾ 3 ಹಾಗೂ 4 ಅಂಕಕ್ಕೆ ಏನಾದರೂ ಈ ಪ್ರಶ್ನೆ ಬಂದರೆ, ಇಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳದೊಳಗೆ ಇಲ್ಲಿ ಉತ್ತರದೊಳಗೆ ಹಿಮಾಲಯದ ಪರ್ವತ ಶ್ರೇಣಿಗಳು, ಇದು ಒಂದು ಭಾರತದ ಭೌಗೋಳಿಕ ಲಕ್ಷಣ. ಇನ್ನು ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿ, ಆಮೇಲೆ ನಂತರ ಕರಾವಳಿ ಪ್ರದೇಶ ಅಂತಕ್ಕಂಥದ್ದು. ಇವು ಭಾರತದ ಭೌಗೋಳಿಕ ಪ್ರಮುಖವಾಗಿರ್ತಕ್ಕಂಥ 4 ಲಕ್ಷಣಗಳು ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂಥ ಭಾರತ ವರ್ಷಕ್ಕೆ ಅಥವಾ ಭಾರತಕ್ಕೆ ಸಂಬಂಧಪಟ್ಟಂಥ ಇದು GK ರಿಲೇಟೆಡ್ಡು ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ. ಭಾರತ ಯಾವ ಖಂಡದಲ್ಲಿದೆ ಅಂತ ಬಂದಾಗ ಏಷ್ಯಾ ಖಂಡದೊಳಗೈತಿ. ಇನ್ನು ಭಾರತದ ಕರಾವಳಿ ಉದ್ದ ಅಂತ ಬಂದಾಗ 6100 ಕಿಲೋಮೀಟರ್ ಐತಿ. ಇನ್ನು ಭಾರತದ ಪೂರ್ವ ಕರಾವಳಿ ತೀರವನ್ನು ಏನೆಂದು ಕರೀತಾರಪ್ಪ ಅಂತಂದ್ರೆ ಕೋರಮಂಡಲ ತೀರ ಅಂತ ಕರೀತಾರೆ. ಭಾರತದ ಪಶ್ಚಿಮ ಕರಾವಳಿಯ ಹೆಸರುಗಳು ಯಾವ್ಯಾವು ಅಂತ ಬಂದಾಗ, ಪಶ್ಚಿಮ ಭಾಗದೊಳಗಡೆ ಇರ್ತಕ್ಕಂಥ ಕರಾವಳಿ ತೀರಗಳ ಹೆಸರುಗಳು ಅಂತ ಬಂದಾಗ ಅದಕ್ಕೆ ಕೊಂಕಣ ತೀರ, ಮಲಬಾರ್ ತೀರ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ ನಾವಿಲ್ಲಿ. ಭಾರತವನ್ನು 2 ಭಾಗಗಳಾಗಿ ವಿಂಗಡಿಸಿರ್ತಕ್ಕಂಥ ನದಿ ಯಾವುದಪ್ಪ ಅಂತಂದ್ರೆ ನರ್ಮದಾ ನದಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು. ಅಂದ್ರೆ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತಕ್ಕಂತಹ 2 ವಿಭಾಗವನ್ನು ಮಾಡೈತಿ. ಇದು ದಕ್ಷಿಣ ಭಾರತ ಆದ್ರೆ ಮೇಲ್ಭಾಗವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಉತ್ತರ ಭಾರತ ಅಂತ ಕರಿತೀವಿ. ಅದನ್ನೇ 2 ಭಾಗ ಮಾಡಿರ್ತಕ್ಕಂಥ ನದಿ ಯಾವುದಪ್ಪ ಅಂತಂದ್ರೆ ಅದೇ ನರ್ಮದಾ ನದಿ ಅಂತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟು ನಮ್ಮ ಭೂಮಿ ಜೀವಂತ ಗ್ರಹ ಅಂತಕ್ಕಂಥ ಒಂದು ಅಧ್ಯಾಯ ಇದೆ ನಮ್ಮ ಜಿಯೋಗ್ರಫಿ ಒಳಗೆ. ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಅಂತ ಬಂದಾಗ, ಭೂಮಿಗೆ ಇರುವ ಹೆಸರುಗಳು ಅಥವಾ ಭೂಮಿ ಅಂತಕ್ಕಂಥದ್ದು ಒಂದು ಗ್ರಹ, ಅದಕ್ಕಿರ್ತಕ್ಕಂತಹ ಇನ್ನಿತರ ಹೆಸರುಗಳು ಯಾವ್ಯಾವು ಅಂತಕ್ಕಂಥದ್ದು ಏನಾದರೂ ಪ್ರಶ್ನೆ ಏನಾದರೂ ಬಂದರೆ ಅದಕ್ಕೆ ಭೂಮಿಗೆ ಇರ್ತಕ್ಕಂತಹ ವಿವಿಧ ಹೆಸರುಗಳಂತ ಬಂದಾಗ 1 ಜೀವಂತ ಗ್ರಹ, 2 ವಿಶಿಷ್ಟ ಗ್ರಹ, 3 ಜಲಾವೃತ ಗ್ರಹ, 4 ನೀಲಿ ಗ್ರಹ ಅಂತಕ್ಕಂಥದ್ದು. ಅದನ್ನೇ ನಾವು ಇಲ್ಲಿ ಏನಪ್ಪ ಅಂತಂದ್ರೆ 1ನೇದು ಜೀವಂತ ಗ್ರಹ ಅಂತ ಕರಿತೀವಿ, 2ನೇದು ವಿಶಿಷ್ಟ ಗ್ರಹ, 3 ಜಲಾವೃತ ಗ್ರಹ, 4 ನೀಲಿ ಗ್ರಹ ಅಂತಕ್ಕಂಥದ್ದು. ಇಷ್ಟು ಏನಪ್ಪ ಅಂತಂದ್ರೆ ಭೂಮಿಗೆ ಇರ್ತಕ್ಕಂಥ ವಿವಿಧ ಹೆಸರುಗಳು ಅಥವಾ ಭೂಮಿ ಗ್ರಹಕ್ಕೆ ಇರ್ತಕ್ಕಂಥ ವಿವಿಧ ಹೆಸರುಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಭೂಖಂಡಗಳು ಯಾವ್ಯಾವು ಅಂತ ಬಂದಾಗ, ಭೂಖಂಡಗಳನ್ನು ಸರಿಯಾದ ಕಾಲಾನುಕ್ರಮಣಿಕೆ ಒಳಗೆ ಬರೀರಿ ಅಂತ ಬಂದಾಗ ಅದಕ್ಕೆ ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ, 1ನೇದು ಏಷ್ಯಾ ಖಂಡ, 2ನೇದು ಆಫ್ರಿಕಾ, 3ನೇದು ಉತ್ತರ ಅಮೇರಿಕಾ, 4ನೇದು ದಕ್ಷಿಣ ಅಮೇರಿಕಾ, 5ನೇದು ಅಂಟಾರ್ಟಿಕ್, 6ನೇದು ಯುರೋಪ್, 7ನೇದು ಆಸ್ಟ್ರೇಲಿಯಾ ಅಂತಕ್ಕಂಥದ್ದು. ಕೊನೆಯ ಅಂತ ಬಂದಾಗ ಆಸ್ಟ್ರೇಲಿಯಾ, ಪ್ರಥಮ ಅಂತ ಬಂದಾಗ
ಏಷ್ಯಾ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೆನಪಿಟ್ಕೋಬೇಕು. ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ. ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ. ಇವು 4ಗಳನ್ನು ನೆನಪಿಟ್ಕೊಂಡ್ರೆ ಇವು ಕಾಲಾನುಕ್ರಮಕ್ಕೆ ಬಂದಾಗ ಅಂಟಾರ್ಕಿಕ್, ಯುರೋಪ್, ಆಸ್ಟ್ರೇಲಿಯಾ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸರಳವಾಗಿ ನೆನಪಿಟ್ಕೋಬೇಕು ಅಂತಕ್ಕಂಥದ್ದು. ಇನ್ನು ಜಲರಾಶಿಗಳು ಅಂತ ಬಂದಾಗ ದೊಡ್ಡವು, ಚಿಕ್ಕವು, ಆಳವಾದ ಕ್ರಮದೊಳಗೆ ಬರೀರಿ ಅಂತ ಏನಾದರೂ ಬಂತಂದ್ರೆ ಇಲ್ಲಿ ಮೊದಲನೇದಾಗಿ ಜಲರಾಶಿಗಳು ಅಂತ ಬಂದಾಗ ಒಂದನೇದು ಪೆಸಿಫಿಕ್ ಸಾಗರ, ಎರಡನೇದು ಅಟ್ಲಾಂಟಿಕ್ ಸಾಗರ, ಮೂರನೇದು ಹಿಂದೂ ಮಹಾಸಾಗರ, ನಾಲ್ಕನೇದು ಆರ್ಕ್ಟಿಕ್ ಸಾಗರ ಅಂತಕ್ಕಂಥದ್ದು. ಇದು ಅತ್ಯಂತ ಚಿಕ್ಕ ಸರೋವರ, ಇದು ಅತ್ಯಂತ ದೊಡ್ಡದಾಗಿರತಕ್ಕಂಥ ಸರೋವರ ಅಂತಕ್ಕಂಥದ್ದು. ಇನ್ನು ಇದನ್ನು ನಾವು ಸಾಮಾನ್ಯ ಜ್ಞಾನ ಅಥವಾ GK ಪತ್ರಿಕೆ ಒಳಗಡೆ ಏನಾದರೂ ನೋಡೋದಾದರೆ ಅತಿ ದೊಡ್ಡ ಖಂಡ ಅಂತ ಬಂದರೆ ಏಷ್ಯಾ ಖಂಡ, ಅತಿ ದೊಡ್ಡ ಸಾಗರ ಅಂತ ಬಂದಾಗ ಪೆಸಿಫಿಕ್ ಸಾಗರ, ಹೆಚ್ಚು ಆಳವಾಗಿರ್ತಕ್ಕಂಥ ಸಾಗರ ಅಂತ ಬಂದಾಗ ಪೆಸಿಫಿಕ್ ಸಾಗರನೇ ಆಗುತ್ತೆ. ಅತಿ ಚಿಕ್ಕ ಖಂಡ ಅಂತ ಬಂದಾಗ ಆಸ್ಟ್ರೇಲಿಯಾ ಆಗುತ್ತೆ. ಅತಿ ಚಿಕ್ಕ ಸಾಗರ ಅಂತ ಬಂದಾಗ ಆರ್ಕ್ಟಿಕ್ ಸಾಗರ ಆಗುತ್ತೆ. ಕಡಿಮೆ ಆಳ ಹೊಂದಿರತಕ್ಕಂಥ ಸಾಗರ ಅಂತ ಬಂದಾಗ ಅದು ಕೂಡ ಆರ್ಕ್ಟಿಕ್ ಸಾಗರ ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು ಭೂಮಿಯ ಗಾತ್ರವನ್ನು ನೋಡೋದಾದರೆ ಭೂಮಿಯ ಗಾತ್ರ 5ನೇ ದೊಡ್ಡ ಗ್ರಹ. ಚಂದ್ರನ ವ್ಯಾಸಕ್ಕಿಂತ 7 ಪಟ್ಟು ದೊಡ್ಡದು ಭೂಮಿ. ಸೂರ್ಯನಿಂದ 107 ಪಟ್ಟು ಚಿಕ್ಕದು ಅಂತಕ್ಕಂಥದ್ದು. ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದು ಭೂಮಿ ಅಂತಕ್ಕಂಥದ್ದು 5ನೇ ದೊಡ್ಡ ಗ್ರಹ. ಚಂದ್ರನ ವ್ಯಾಸಕ್ಕಿಂತ 7 ಪಟ್ಟು ದೊಡ್ಡದು ಅಂತಕ್ಕಂಥದ್ದು. ಸೂರ್ಯನಿಗಿಂತ 107 ಭೂಮಿ ಚಂದ್ರನ ವ್ಯಾಸಕ್ಕಿಂತ 7 ಪಟ್ಟು ದೊಡ್ಡದು, ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದು ಅಂತಕ್ಕಂಥದ್ದು. ಈ ಭೂಮಿಯ ಭೌಗೋಳಿಕ ಕ್ಷೇತ್ರವನ್ನು ನೋಡೋದಾದರೆ 510 ದಶಲಕ್ಷ ಚದರ ಕಿಲೋಮೀಟರ್ ಐತಿ. ಅದರೊಳಗೆ 70.70% ಯಾವುದರಿಂದ ಆವೃತವಾಗಿದೆ ಅಂದ್ರೆ ನೀರಿನಿಂದ ಆವೃತವಾಗಿದೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಜಲಾವೃತ ಪ್ರದೇಶ ಅಂತ ಕರಿತೀವಿ. ಇನ್ನು 22.22 ಭೂಭಾಗದಿಂದ ಕೂಡೈತಿ. ಅದನ್ನು ಭೂ ಆವೃತ ಪ್ರದೇಶ ಅಥವಾ ಭೂಪ್ರದೇಶ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಇನ್ನು ಭೂಮಿಯ ವ್ಯಾಸವನ್ನು ನೋಡೋದಾದರೆ ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್. ಇನ್ನು ಧ್ರುವೀಯ ವ್ಯಾಸ ಅಂತ ಬಂದಾಗ 12,714 ಕಿಲೋಮೀಟರ್. ಇನ್ನು ಸಮಭಾಜಕ ವೃತ್ತದ ಸುತ್ತಳತೆ ಅಂತ ಬಂದಾಗ 40,076 ಕಿಲೋಮೀಟರ್. ಧ್ರುವೀಯ ಸುತ್ತಳತೆ ಅಂತ ಬಂದಾಗ 40,008 ಕಿಲೋಮೀಟರ್ ಅಂತಕ್ಕಂಥದ್ದು. ಇಲ್ಲಿ ಜಾಸ್ತಿ ಕನ್ಫ್ಯೂಸ್ ಆಗಕ್ಕೆ ಹೋಗಬಾರ್ದು. ಇನ್ನು ಭೂಮಿಯ ವ್ಯಾಸ ಅಂತ ಬಂದಾಗ 12,756, ಅದು ಧ್ರುವೀಯ ವ್ಯಾಸ ಅಂತ ಬಂದಾಗ 12,714. ಸಮಭಾಜಕ ವೃತ್ತದ ವ್ಯಾಸ ಅಂತ ಬಂದಾಗ 40,076. ಧ್ರುವೀಯ ಸುತ್ತಳತೆ ಅಂತ ಬಂದಾಗ 40,008 ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ಕುರಿತು ಬರೆಯಿರಿ ಅಂತ ಏನಾದರೂ ಬಂತಪ್ಪ ಅಂತಂದ್ರೆ, ಅಕ್ಷಾಂಶಗಳು ಅಂತಂದ್ರೆ ಪೂರ್ವ ಪಶ್ಚಿಮವಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ನಾವು ಅಕ್ಷಾಂಶ ಅಂತ ಕರಿತೀವಿ. ಈ ಅಕ್ಷಾಂಶಗಳನ್ನು ನೆನಪಿಟ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಏನಂತ ನಾವು ಟ್ರಿಕ್ ಮಾಡ್ಕೊಂಡಿದ್ದು ಏನಂತ ಮಾಡ್ಕೊಂಡಿವಿ ಅಂದ್ರೆ ಪು ಅಂತಕ್ಕಂಥದ್ದು ನೆನಪು ಮಾಡಿದ್ದೀವಿ. ಅಂದ್ರೆ ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ಎಳೆದಿದ್ದು ಅಂತಂದ್ರೆ ಅವಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅಕ್ಷಾಂಶಗಳು ಅಂತ ಕರಿತೀವಿ. ಇವು ಉತ್ತರ ಗೋಳಾರ್ಧದಲ್ಲಿ 90 ಅಕ್ಷಾಂಶಗಳು, ದಕ್ಷಿಣ ಗೋಳಾರ್ಧದಲ್ಲಿ 90 ಅಕ್ಷಾಂಶಗಳು. ಒಂದನ್ನು ಹಿಡಿದ್ರೆ ಸಮಭಾಜಕ ವೃತ್ತ ರೇಖೆ ಒಟ್ಟು 181 ಅಕ್ಷಾಂಶಗಳು ಅಂತಕ್ಕಂಥದ್ದು. ಇನ್ನು ಒಟ್ಟು 181 ಅಕ್ಷಾಂಶಗಳು. ಇನ್ನು ರೇಖಾಂಶಗಳಿಗೆ ನಾವು ನೆನಪಿಟ್ಕೋಬೇಕಂತಂದ್ರೆ ಉದರ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು ಅವುಗಳನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ರೇಖಾಂಶಗಳು ಅಂತ ಕರಿತೀವಿ. ಇನ್ನು ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ 180, ಗ್ರೀನ್ವಿಚ್ ರೇಖಾಂಶದ ಪೂರ್ವ ಭಾಗಕ್ಕೆ 180 ರೇಖಾಂಶಗಳಿರ್ತಾವೆ. ಈ ಕಡೆ 180, ಈ ಕಡೆ 180, ಟೋಟಲ್ 360 ರೇಖಾಂಶಗಳು ಇರ್ತವೆ. ಇವು ಉತ್ತರದಿಂದ ದಕ್ಷಿಣ ಮುಖವಾಗಿ ಧ್ರುವೀಯ ಪ್ರದೇಶದೊಳಗೆ ಸಂಧಿಸ್ತಾ ಇರ್ತಾವೆ. ಇನ್ನು ಇದು ಇಂಪಾರ್ಟೆಂಟು. ಇಲ್ಲಿ ಯಾವುದಕ್ಕೆ ಯಾವ ಅಕ್ಷಾಂಶವನ್ನು ಯಾವ ಅಕ್ಷಾಂಶ ಯಾವುದನ್ನು ಗುರುತಿಸ್ತೈತಿ ಅಂತಕ್ಕಂಥದ್ದು ನೋಡ್ರಿ. ಇಲ್ಲಿ ಮೊದಲೇದು 0 ಡಿಗ್ರಿ ಅಂತ ಬಂದಾಗ ಸಮಭಾಜಕ ವೃತ್ತ. ಇನ್ನು 23.5 ದಕ್ಷಿಣ ಅಕ್ಷಾಂಶ ಅಂತ ಬಂದಾಗ ಮಕರ ಸಂಕ್ರಾಂತಿ.
66 ದಕ್ಷಿಣ ಅಕ್ಷಾಂಶ ಅಂತ ಬಂದಾಗ ಅಂಟಾರ್ಕ್ಟಿಕ್ ಅಂತಕ್ಕಂಥದ್ದು. ಅದೇ ನಾವು ಮೇಲ್ಭಾಗಕ್ಕೆ ಹೋದಾಗ 23 ಅಂತ ಬಂದಾಗ ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ. 66 ಅಂತ ಬಂದಾಗ ಆರ್ಕ್ಟಿಕ್ ಅಂತಕ್ಕಂಥದ್ದು. ಇನ್ನು ಉತ್ತರ ಧ್ರುವ ಅಂತ ಬಂದಾಗ 90 ಡಿಗ್ರಿ, ದಕ್ಷಿಣ ಧ್ರುವ ಅಂತ ಬಂದಾಗ 90 ಡಿಗ್ರಿ ಅಂತಕ್ಕಂಥದ್ದು ಸ್ನೇಹಿತರೆ. ಇಷ್ಟು ಇವತ್ತಿನ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು. ಅದರೊಳಗಡೆ ನಾವು ಭೂಮಿಗೆ ಇರತಕ್ಕಂಥ ವಿವಿಧ ಹೆಸರುಗಳನ್ನು ನೋಡಿದ್ವಿ, ಭಾರತಕ್ಕೆ ಇರತಕ್ಕಂಥ ವಿವಿಧ ಹೆಸರುಗಳನ್ನು ನೋಡಿದ್ವಿ. ಆನಂತರ ಸಮಭಾಜಕ ವೃತ್ತ, ಭೂಮಿಯ ವಿವಿಧ ಲಕ್ಷಣಗಳನ್ನು ನೋಡಿದ್ವಿ, ಭೌಗೋಳಿಕ ಲಕ್ಷಣಗಳನ್ನು ನೋಡಿದ್ವಿ. ಇನ್ನು ಪ್ರಮುಖ ಅಕ್ಷಾಂಶಗಳನ್ನು ಗುರುತಿಸಿದ್ವಿ. GPT-ಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಬರೀಬೇಕು ಅಂತಕ್ಕಂಥದ್ದನ್ನು ನಾವು ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನಲ್ದೊಳಗಡೆ ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಅದರೊಳಗಡೆ ಈಗ ಆಲ್ರೆಡಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ 2-3 ತರಗತಿಗಳಾಗಿದ್ದಾವೆ. ಇವತ್ತು ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ. ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.